ಮಾರ್ಕ್ ಫಸ್ಟು ಮಾರ್ಕ್ ಎಲ್ಲಿದೆ ಅಲ್ಲಿ ಫಸ್ಟು ಮಾರ್ಕ್ ಎಲ್ಲಿದೆ ಅಲ್ಲಿಂದ ಮಾಡಬೇಕು. ಮಿಸ್ಟೇಕ್ ಮಾಡಬೇಡದು. ಫ್ರಂಟ್ ನೆಕ್ ಶೇಪ್ ಕರೆಕ್ಟಾಗಿ ಇರಬೇಕು. ಕರೆಕ್ಟಾಗಿ ಒಂದು ಮಾರ್ಕ್, ಅರ್ಧ ಇಂಚಿ ಸ್ಟಿಚಿಂಗಿ ಒಂದು ಮಾರ್ಕ್. ನೋಡಿ ಇಲ್ಲಿ ತಿರುಗಿ ಮಾರ್ಕ್ ಮಾಡ್ಬೇಕು. ಅಲ್ಲಿ ಬೇಡ, ಇಲ್ಲಿ ಡೀಪ್ ಹತ್ರ. ಕರೆಕ್ಟಾ? ಓಕೆ. ಬ್ಯಾಕ್ ಸೈಡ್ ಏನು ಹೇಳಿದೆ? ಡಾಟಿಗೆ ಅರ್ಧ ಇಂಚಿ, ಈ ಡಾಟಿಗೆ ಅರ್ಧ ಇಂಚಿ, ಎರಡಕ್ಕೂ ಸೇರಿ 1 ಇಂಚಿ ಇದು ಇಲ್ಲೇ ಇರಬೇಕು. ಕರೆಕ್ಟಾಗಿ ಇಟ್ಕೊಂಡು ಈ ಸೈಡ್ ನೋಡಿ, ಈ ಪಟ್ಟಿ ಜಾಯಿನ್ ಮಾಡಿದೆಲ್ಲ, ಈ ಪಟ್ಟಿಗೆ ಒಂದು ಮಾರ್ಕ್, 1 ಇಂಚಿ ಬಿಟ್ಟು ಒಂದು ಮಾರ್ಕ್. 1 ಇಂಚ್ ಇನ್ನೂ ಸ್ವಲ್ಪ. ಓಕೆ. ಮತ್ತು ಏನು ಹೇಳಿದೆ? ಶೋಲ್ಡರ್ ಆಗಲ್ಲ. ಇಲ್ಲಿದೆಯಲ್ಲ, ಇಲ್ಲಿ ಫಸ್ಟು ಇಲ್ಲಿ ಕರೆಕ್ಟ. ಇಲ್ಲಿ ಕರೆಕ್ಟಾಗಿ ಒಂದು ಮಾರ್ಕ್, ಅರ್ಧ ಇಂಚು ಬಿಟ್ಟು ಒಂದು ಮಾರ್ಕ್ ಸ್ಟಿಚಿಂಗ್. ಇಲ್ಲಿ ಆಮ್ಕೋಲ್ ಕರೆಕ್ಟಾಗಿ, ಇಲ್ಲಿ ಪೀಸ್ ಎಲ್ಲ ಮಿಸ್ಟೇಕ್ ಹಾಕ್ಬಿಡೋದು, ಸರಿನಾ? ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಆಮ್ಕೋಲ್ ಸ್ಟಿಚಿಂಗ್ ಇದೆಯಲ್ಲ, ಸ್ಲೀವ್ಸ್ ಕರೆಕ್ಟಾಗಿ ಒಂದು ಮಾರ್ಕ್, ಅರ್ಧ ಇಂಚು ಬಿಟ್ಟು ಒಂದು ಮಾರ್ಕ್. ಅರ್ಧ ಇಂಚು ಮೇಲೆ. ಇಲ್ಲಿ ಸೈಡ್ ಆಮ್ಕೋಲ್ ಸ್ಟಿಚಿಂಗ್ಗೆ ಈ ಕರೆಕ್ಟಾಗಿ ಒಂದು ಮಾರ್ಕ್. ಇಲ್ಲಿ 2 ಇಂಚಸ್ ಬಿಟ್ಟು ಈ ಸೈಡ್ ಒಂದು ಮಾರ್ಕ್. ಸ್ಟ್ರೈಟು. ಓಕೆ. ಈಗ ಬ್ಯಾಕ್ ಸೈಡ್ ಡೀಪು ಇದು ಫೋಲ್ಡ್ ಮಾಡಿ, ಬ್ಯಾಕ್ ಸೈಡ್ ಡೀಪ್, ಕೆಳಗಡೆ ಪಟ್ಟಿ. ಬ್ಯಾಕ್ ಸೈಡ್ ಡೀಪ್ ಇದು. ಕರೆಕ್ಟಾಗಿ ಇಲ್ಲಿ ಮಾರ್ಕ್ ಮಾಡಿದಿಲ್ಲ, ಇಲ್ಲಿಂದ ಉದ್ದ. ಬ್ಯಾಕ್ ಸೈಡ್ ಯಾವುದು? ಅಲ್ಲೇ ಕರೆಕ್ಟಾಗಿ ಇರಬೇಕು. ಮಾರ್ಕ್ ಎಲ್ಲಿ ಮಾಡಿದೆ ಅಲ್ಲಿಂದ ಇರಬೇಕು. ಕರೆಕ್ಟು. ಸ್ಟ್ರೈಟಾಗಿ ಇಟ್ಕೊಂಡು ಕರೆಕ್ಟಾಗಿ ಒಂದು ಮಾರ್ಕ್, ಅರ್ಧ ಇಂಚು ಬಿಟ್ಟು ಒಂದು ಮಾರ್ಕ್. ಈಗ ನೋಡಿ, ಸಪ್ರೇಟ್ ಇಟ್ಬಿಟ್ಟು ಸ್ಕೇಲ್ ಹಾಕಿ ಡ್ರಾಯಿಂಗ್. ಡ್ರಾಯಿಂಗ್ ಕರೆಕ್ಟಾಗಿರ್ಬೇಕು. ಫಸ್ಟ್ ಮಾರ್ಕ್ ಇದೆ. ಇದು ಈ ಸೈಡ್ ಇದು. ಅದೇ. ಫಸ್ಟ್ ಮಾರ್ಕ್. ಡೀಪ್ ಫಸ್ಟ್ ಮಾರ್ಕ್. ಫಸ್ಟ್ ಅಂದರೆ ಅದು ನಿಮ್ಮ ಸೈಡ್ ಫಸ್ಟ್. ಮಾರ್ಕ್ ಕರೆಕ್ಟಾಗಿ ಮಾಡಿದ್ರೆ ನಿಮ್ಮ ಕಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ. ಸ್ಕೇಲ್ ತಿರ್ಸಿ ಯಾವ ಸೈಡ್? ಓಕೆ, ಹಿಂಗೆ ಈ ಸೈಡ್. ಇಲ್ಲಿ ಏನು ಹೇಳಿದೆ? ಈ ಮಾರ್ಕ್ಗೆ ಇಲ್ಲಿ 1 ಇಂಚು ಬಿಟ್ಟು ಈ ಸ್ಟ್ರೈಟ್, ಸರಿನಾ? ಇಲ್ಲಿಂದ ಇಲ್ಲಿ 1 ಇಂಚು ನೋಡಿ, ಇಲ್ಲಿಂದ ನಿಮ್ಗೆ ಇದು ಕನ್ಫ್ಯೂಸ್ ಆಗುತ್ತಾ? ಅದಕ್ಕೆ ಇಲ್ಲಿಂದ ಇಲ್ಲಿ 1 ಇಂಚು ಬಿಟ್ಟು ಇಲ್ಲಿ ಒಂದು ಮಾರ್ಕ್. 1 ಇಂಚು ಟೇಪಲ್ಲಿ ಇಡು. ಇಲ್ಲಿಂದ ಇಲ್ಲಿ 1 ಇಂಚು, 1 ಇಂಚು, 1 ಹಂಗೆ ಈ ಸ್ಟ್ರೈಟಿಗೆ ಇಲ್ಲಿ ಒಂದು ಮಾರ್ಕ್ ಹಾಕ್ಬಿಡು. ಇಲ್ಲಿ ಸುಮ್ಮನೆ ಸ್ಟ್ರೈಟ್ ಒಂದು. ಇದೆ ಇಲ್ಲಿ. ಏನು ಹೇಳಿದೆ? ಈ ಮಾರ್ಕ್ ಇದೆಯಲ್ಲ, ಈ ಮಾರ್ಕಿಂದ 2 ಇಂಚು ಕಮ್ಮಿ ಇಲ್ಲಿ ಒಂದು ಮಾರ್ಕ್ ಮಾಡು. ಇಲ್ಲಿಂದ ಮಾರ್ಕ್ ಮಾಡಿದೆಯಲ್ಲ, ಈ ಮಾರ್ಕ್ಲಿಂದ 2 ಇಂಚಿ ಟ್ಯಾಪಲ್ಲಿ 2 ಇಂಚಿ ಇಲ್ಲಿ ಮೇಲೆ ಮಾರ್ಕ್ ಕರೆಕ್ಟಾಗಿ ಇಡು. ಟ್ಯಾಪ್ ಕರೆಕ್ಟಾಗಿ ಈ ಮಾರ್ಕಲ್ಲಿ ಕರೆಕ್ಟಾಗಿ ಇಡು. ಮೇಲೆ 2 ಇಂಚಿ ಒಂದು ಮಾರ್ಕ್. ಅಷ್ಟೇ. ಈ ಡ್ರಾಯಿಂಗ್ ಬರಿ, ನೀ ಹೇಳಿ ಟ್ಯಾಪ್ ಇರ್ತವೆ. ಈ ಡ್ರಾಯಿಂಗ್ ಇಲ್ಲಿ ಬರಿ,
ಅದಲ್ಲ ಸ್ಕೇಲ್ ಅಲ್ಲ, ರೌಂಡ್ ಶೇಪ್, ಈ ಥರ ರೌಂಡ್ ಡ್ರಾಯಿಂಗ್ ಬರಿಬೇಕು ನೀನು. ಇಲ್ಲ ಹಿಂಗೆ ನಿಮ್ಮ ಇಲ್ಲೇ ಹಾಕಮ್ಮ. ಡ್ರಾಯಿಂಗ್ ಬರಿ. ಇದರೆ ನೋಡಿ ಇಲ್ಲಿ 1 ನಿಮಿಷ ಇಲ್ಲಿ ಕೈ ಇಟ್ಕೋ, ಇಲ್ಲಿ ಇದೆಲ್ಲ ನೋಡಿ ಹಿಂಗೆ ಬರಬೇಕಾಯ್ತು. ಸೆಂಟ್ರ್ ನಾನು ಹೇಳಿದ್ದೀನಲ್ಲ ಹಿಂಗೆ ಈ ಥರ ಬರಬೇಕು, ಸರಿನಾ? ಈ ರೌಂಡ್ ನೋಡಿ ಏನೂ ಪ್ರಾಬ್ಲಮ್ ಇಲ್ಲ. ಈ ರೌಂಡ್ ಬರಲ್ಲ ಅಂತ ನಿಮ್ಮ ಕಟ್ಟಿಂಗಿನ ಡೌಟು, ಸರಿನಾ? ಕೈ ಇಟ್ಕೊ ಇಲ್ಲಿ ನೋಡು ಶೇಪ್ ಒಂದು ಇಲ್ಲಿ ಸುಮ್ಮನೆ ರೌಂಡ್, ನಿಮ್ಮ ನಾರ್ಮಲ್ ರೌಂಡೇ ಕಟ್ಟಿಂಗ್ ಮಾಡಿ ನಿಮ್ಗೆ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಒಂದು ಮಾರ್ಕ್, ಇಲ್ಲಿಂದ 3 ಇಂಚು ಇಟ್ಬಿಟ್ಟು ಇಲ್ಲಿ ಒಂದು ಮಾರ್ಕ್ ಹಾಕಿ, ಇದು ಸ್ಟಿಚಿಂಗ್ ಇಲ್ವಾ, ಸ್ಟಿಚಿಂಗ್ ಇಲ್ಲಿಂದ ಸ್ಟ್ರೈಟ್ ನೋಡು ಈ ರೌಂಡ್ ಶೇಪ್. ಇದೇ ಆಮ್ಕೋಲ್, ಇದು ಆಮ್ಕೋಲ್, ಇದು ಫ್ರಂಟ್ ಡೀಪು, ಇದು ಶೋಲ್ಡರ್, ಇದು ಉಕ್ಸ್, ಇದು ಡಾಟ್ಸ್, ಇದು ಸೈಡ್ ಇದು ಸ್ಟಿಚಿಂಗ್, ಇದು ಎಕ್ಸ್ಟ್ರಾ ಪೀಸ್. ಓಕೆ, ಡಾಟ್ಸ್ ಇಲ್ಲಿಂದ 3 ಇಂಚಸ್ 3 ಇಂಚಸ್. ಓಕೆ, ಇಲ್ಲಿಂದ ಸೈಡಲ್ಲಿ ಒಂದು ಮಾರ್ಕ್ ಹಾಕ್ಬಿಟ್ಟು ಇಲ್ಲಿಂದ ಇಲ್ಲಿ 2 ಇಂಚಸ್ 2 ಇಂಚಸ್, ಇಲ್ಲಿಂದ ಸ್ಟ್ರೈಟ್ ನೋಡಿ, ಇಲ್ಲಿಂದ ಇದು ಸ್ಟ್ರೈಟ್, ಇದಕ್ಕೆ 1 ಇಂಚು, ಇದು 1 ಇಂಚು, ಇದು 1 ಇಂಚು, ಆ ಥರ ಹಾಕ್ಬಿಟ್ಟು ಇಲ್ಲಿಂದ ಇಲ್ಲಿ ಒಂದು ಮಾರ್ಕ್ ಅಷ್ಟೇ. ನೋಡು ಏನು ಕನ್ಫ್ಯೂಸು, ಚೆನ್ನಾಗೇ ನೋಡು. ಕನ್ಫ್ಯೂಸ್ ಆದರೆ ಹೇಳು, ಡೌಟ್ ಇದ್ದರೆ ಹೇಳು. ಹಾಗೆ ತಲೆಗೂ ಹೋಗಿಲ್ಲ ಅಕ್ಕ ನಿಮಗೆ.